ಎಲ್ರಿಗೂ ನಮಸ್ಕಾರ. ಶ್ರಾವಣಿ ಲತಾ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಟೇಸ್ಟಿಯಾಗಿ ಫಲೂಡಾ ಮಾಡೋಣ. ಇವಾಗಿರೋ ಬಿಸಿಲಿಗಂತೂ ತಣ್ಣಗೆ ಏನಾದರೂ ಇದ್ರೆ ಸಾಕಪ್ಪ ಅಂತ ಅನ್ಸ್ಬಿಡುತ್ತೆ. ಸೊ ಬನ್ನಿ ಈ ರೆಸಿಪಿನ ಟ್ರೈ ಮಾಡೋಣ. ಮತ್ತೆ ಮತ್ತೆ ಬೇಕು ಅಂತಾರೆ. ಇದು ಹೇಗೆ ಮಾಡೋದು, ಇದಕ್ಕೆ ಏನೇನು ಬೇಕು ಅಂತ ನೋಡೋಣ. ಸಬ್ಜಾ ಸೀಡ್ಸು, ಕನ್ನಡದಲ್ಲಿ ಕಾಮ ಕಸ್ತೂರಿ ಬೀಜ ಅಂತಾನೂ ಹೇಳ್ತಾರೆ. ನಾನು ಇದನ್ನ 2 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ. ಇದು ಫಲೂಡಾ ಪೌಡರು, ರೋಸ್ ಫ್ಲೇವರ್ ತಗೊಂಡಿದ್ದೀನಿ. ಇದರಲ್ಲಿ ಬೇರೆ ಬೇರೆ ಫ್ಲೇವರ್ಸ್ ಕೂಡ ಇರುತ್ತೆ. ಮ್ಯಾಂಗೋ, ಪಿಸ್ತಾ. ಫಲೂಡಾ ಪೌಡರ್ ಸಿಗ್ಲಿಲ್ಲ ಅಂತಂದ್ರೆ ಕಮೆಂಟ್ ಮಾಡಿ, ಪೌಡರ್ ಇಲ್ದೇನೂ ಫಲೂಡಾ ಮಾಡೋದನ್ನ ತೋರಿಸ್ತೀವಿ. ಶಾವ್ಗೆ, ಫಲೂಡಾಗೆ ಉದ್ದ ಶಾವ್ಗೆ ಇದ್ರೆ ಚೆನ್ನಾಗಿರುತ್ತೆ. ನನ್ನ ಹತ್ರ ಇರಲಿಲ್ಲ. ನಿಮ್ಮ ಹತ್ರ ಇದ್ರೆ ಅದನ್ನ ಬೇಯಿಸಿ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಸಕ್ಕರೆ ಇದು ಆಪ್ಷನಲ್ಲು, ಬೇಕಿದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಫಲೂಡಾ ಪೌಡರ್ ಅಲ್ಲಿ ಆಲ್ರೆಡಿ ಸಕ್ಕರೆ ಇರುತ್ತೆ, ಹಾಗಾಗಿ ಬೇಡ. ಡ್ರೈ ಫ್ರೂಟ್ಸು, ನಾನಿಲ್ಲಿ ಬಾದಾಮಿ, ಪಿಸ್ತಾ, ದ್ರಾಕ್ಷಿ, ಗೋಡಂಬಿ ತಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ್ದಿದೆಯೋ ಅದನ್ನ ಹಾಕೋಬಹುದು. ಐಸ್ ಕ್ರೀಮು, ನಾನಿಲ್ಲಿ ವೆನ್ನೆಲಾ ಮತ್ತೆ ಸ್ಟ್ರಾಬೆರಿ ಫ್ಲೇವರ್ನ ತಗೊಂಡಿದ್ದೀನಿ. ಜೆಲ್ಲಿ ತಗೊಂಡಿದ್ದೀನಿ ಗಾರ್ನಿಷ್ಗೆ, ಸಿಕ್ಕಿದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಅರ್ಧ ಲೀಟರ್ ಹಾಲು ತಗೊಂಡಿದ್ದೀನಿ. ಸಬ್ಜಾ ಬೀಜಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನ ನೆನೆಸಿಡಿ. ನೋಡಿ, ನಾನು ಈ ಚಿಕ್ಕ ಗ್ಲಾಸಿಂದ ನೀರು ಹಾಕೊತಾ ಇದ್ದೀನಿ. ಇದು 100 ml ಇದೆ. ನೀರು ಹಾಕೊಂಡು ಇದನ್ನ ಕಾಯಿಸ್ಕೊಳ್ಳೋಣ. ಚೆನ್ನಾಗಿ ಕುದಿ ಬರಬೇಕಿದು. ನೋಡಿ, ಇವಾಗ ಹಾಲು ಕುದೀತಾ ಇದೆ. ಇದಕ್ಕೆ ನಾವು ತಗೊಂಡಿರೋ ಫಲೂಡಾ ಪೌಡರ್ನ ಹಾಕೊಳ್ಳೋಣ. ನಿಮ್ಮ ಹತ್ರ ಉದ್ದ ಶಾವ್ಗೆ ಸಿಗ್ಲಿಲ್ಲ ಅಂತಂದ್ರೆ ಮಾಮೂಲಿ ಉಪ್ಪಿಟ್ಟು ಮಾಡೋ ಶಾವ್ಗೆನೆ ಹಾಕೊಂಡು 10ರಿಂದ 15 ನಿಮಿಷ ಚೆನ್ನಾಗಿ ಈ ತರ ಕೈ ಬಿಡದಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಇದು ಗಟ್ಟಿ ಆಗ್ಬೇಕು. ಇದು ಇವಾಗ ಚೆನ್ನಾಗಿ ಕುದ್ದು ಗಟ್ಟಿಯಾಗಿದೆ. ಇವಾಗ ಇದನ್ನ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. ಇವಾಗ ಇದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಡಿ. ಡೀಪ್ ಫ್ರಿಜ್ಜಲ್ಲಿ ಇಡಬೇಡಿ. ನೋಡಿ, ಇವಾಗ ಇದು ಕೂಲ್ ಆಗಿದೆ. ಇವಾಗ ತಾನೇ ಫ್ರಿಜ್ಜಿಂದ ತೆಗ್ದಿದ್ದೀನಿ. ಇವಾಗ ಇದನ್ನ ನಾವು ಗಾರ್ನಿಷ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಮಿಕ್ಸ್ಡ್ ಫ್ರೂಟ್ ಜಾಮ್ ತಗೊಂಡು ನೋಡಿ ಈ ಥರ ಸುತ್ತ ಡಾಟ್ 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 ಇಟ್ಕೊಳ್ಳಿ ಜಾಮಿಂದ. ನೋಡಿ, ಈ ಥರ ಹೊರಗಡೆಯಿಂದ ನೋಡೋಕೆ ಎಷ್ಟು ಚೆನ್ನಾಗಿದೆ ಅಲ್ಲ. ಇವಾಗ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕೊಳ್ಳೋಣ. ದ್ರಾಕ್ಷಿ, ಗೋಡಂಬಿ, ಪಿಸ್ತಾ, ನಿಮ್ಮ ಹತ್ರ ಯಾವುದಿದ್ರೆ ಅದನ್ನು ಹಾಕೊಳ್ಳಿ, ಇಲ್ಲ ಅಂದ್ರೂ ಇಟ್ಸ್ ಓಕೆ. ಇವಾಗ ಇದಕ್ಕೆ ಐಸ್ ಕ್ರೀಮ್ ಹಾಕೊಳ್ಳೋಣ. ಸ್ಟ್ರಾಬೆರಿ ಐಸ್ ಕ್ರೀಮ್ ತೊಗೊಂಡಿದ್ದೀನಿ ನಾನು. ಇವಾಗ ಫಲೂಡಾ ಮಿಕ್ಸ್ನ ಹಾಕೊಳ್ಳೋಣ. ಇವಾಗ ಇದಕ್ಕೊಂದು ಸ್ವಲ್ಪ ನೆನೆಸಿಟ್ಟಿರೋ ಸಬ್ಜಾನ ಹಾಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳಿ ಈ ಥರ. ಇವಾಗ ವೆನಿಲಾ ಐಸ್ ಕ್ರೀಮ್ನ ಹಾಕೊಳ್ಳೋಣ. ಇವಾಗ ಮತ್ತೆ ಇದಕ್ಕೆ ಫಲೂಡಾನ ಹಾಕೊಳ್ಳಿ. ಇವಾಗ ಇದಕ್ಕೆ ಮತ್ತೆ ಒಂದು ಸ್ವಲ್ಪ ಸಬ್ಜಾ ಹಾಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಮತ್ತೆ ಮಿಕ್ಕಿರೋ ಐಸ್ ಕ್ರೀಮ್ನ ಹಾಕೊಂಡ್ಬಿಡೋಣ. ಇದ್ರ ಮೇಲೆ ಮತ್ತೆ ಡ್ರೈ ಫ್ರೂಟ್ಸ್ ಹಾಕೊಳ್ಳಿ. ಇವಾಗ ಇದಕ್ಕೆ ಜೆಲ್ಲಿನ ಹಾಕೊಳ್ಳೋಣ. ನೋಡಿ, ಇವಾಗ ಇದು ಗಾರ್ನಿಷ್ ಆಗಿದೆ. ನೋಡಿ, ಕಲರ್ಫುಲ್ ಫಲೂಡಾ ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.